ಎಳೆ ಬಿಡಿಸ್ತೀನಿ ನಾನು ಕಾಯ್ತಾ ಇದ್ದೀನಿ 2 ವರ್ಷದಿಂದ. ಏನು ರೇವಣ್ಣ ಮುಗ್ದೇ ಹೋದಂತ ತಿಳ್ಕೊಂಡವ್ರೆ. ಪರಮೇಶ್ವರರೇ, ರೇವಣ್ಣ ಮುಗ್ದೋಗಿ 2028ಕ್ಕೆ ರೇವಣ್ಣದ್ದು ಏನು ಅಂತ ಶಕ್ತಿ ತೋರಿಸ್ತೀನಿ. ನೀವು ಡೆಪ್ಟಿ CM ಇದ್ರೆ, ನಾನು ಮಂತ್ರಿ ಇದ್ದೆ. ಡೆಲ್ಲಿ ಒಳಗೆ ಏನ್ ನಡೀತೋ ರೇವಣ್ಣನ ಮುಗಿಸ್ಬೇಕು ಅಂತ ಡೆಲ್ಲಿ ನಾನೇನ್ ಕೇರ್ ಮಾಡಲ್ಲ. ಏನ್ 2028 ನೋಡೋಣ, ಅದೊಂದು ಎಲೆಕ್ಷನ್ ಚಾಲೆಂಜ್ ಮಾಡಿ ಅಲ್ಲಿವರೆಗೆ ರಾಜಕೀಯದಲ್ಲಿ ಇದ್ದು ನೋಡೋಣ. ನನಗೆ ಗೊತ್ತಿದೆ, ನಾನು ಯಾರ ಬಗ್ಗೆ ಮಾತಾಡಕ್ ಹೋಗಲ್ಲ. ಇವತ್ತು ಯಾವ ರೀತಿ ನಡೀತಾ ಇದೆ, ವಿರೋಧ ಪಕ್ಷದ ದಮನ ಮಾಡಬೇಕು ಅಂತ ಇದೆ. ಇವತ್ತು ಉದಾಹರಣೆಗೆ ಹೇಳಿದ್ರೆ, ಪರಮೇಶ್ವರ್ ಇಲ್ಲಿ ಕೂತವ್ರೆ, ನನ್ನ ಮೇಲೆ ಬೆಂಗಳೂರಿಗೆ ಕರ್ಕೊಂಬಂದು FIR ಹಾಕ್ಸಿದ್ರಲ್ಲ ಸರ್. ಯಾವ್ದಾದ್ರು ಫೋಟೋ ಇತ್ತ ನಮ್ದು, ಯಾವ್ದಾದ್ರು ಇದಿತ್ತ, ನಾನು ಮಾತಾಡಿರೋದು ಯಾವ್ದಾದ್ರು ಕ್ಯಾಸೆಟ್ ಇತ್ತ? ಯಾವ ರೀತಿ ಮಾಡಿದ್ರಿ ನನ್ನ ಮೇಲೆ FIR? ಹಂಗ ಇರ್ಲಿ ಪರಮೇಶ್ವರ, ಇದೆಲ್ಲ ನೀವು ದಾರಿ ತೋರಿಸ್ಕೊಡ್ತಾ ಇದ್ದೀರಿ. ಮುಂದೆ ಯಾವ ರೀತಿ ಸರ್ಕಾರಗಳು ನಡೆಸಬೇಕು ಅಂತೇಳಿ ನಾನು ಅದ್ರ ಬಗ್ಗೆ, ಪರಮೇಶ್ವರ್ ಅವ್ರ ಬಗ್ಗೆ ನನಗೆ ಗೌರವ ಇದೆ. ಕೆಲವ್ರಿಗೆ ಏನ್ ಮಾಡ್ತೀನಿ, ಅವ್ರ ಪರಿಸ್ಥಿತಿ ಇವತ್ತು ಇಕ್ಕಟ್ಟಿನಲ್ಲಿದ್ದಾರೆ. ಪರಮೇಶ್ವರ್ ಇಕ್ಕಟ್ಟಿನಲ್ಲಿದ್ದ ನಾನೇ ಯಾಕೆ ಪಾಪ ಅವ್ರ ಬಗ್ಗೆ ದೂರಕ್ಕೆ ಹೋಗ್ಲಿ? ನಾನು ಹೇಳೋದು, ರೇ ಕೂತ್ಕೊಂಡ್ರೆ ಯಾರ್ಯಾರು ಏನೇನು ಅಂತ ನನಗೆ ಗೊತ್ತಿದೆ ಬಂಡವಾಳ. ನಾನು ಅದ್ರ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ.